ಸ್ಟಾಕ್ಸ್ ಟು ಬೈ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಫಂಡಮೆಂಟಲ್ ಸ್ಟಡಿ ಮಾಡೋದಾದರೆ, ಒಂದಿಷ್ಟು ಕ್ವಾಲಿಟಿ ಫಿಲ್ಟರ್ಗಳನ್ನು ಹಾಕಿ ನೋಡೋದಾದರೆ, ಈಗ ಯಾವ ಸೆಕ್ಟರ್ಗಳು ಅಥವಾ ಯಾವ ಸ್ಟಾಕ್ಗಳು ಆ ಸೆಕ್ಟರ್ಲಿರುವಂಥದ್ದು ತುಂಬ ಒಂದು ವ್ಯಾಲ್ಯೂ ಲೆವೆಲಲ್ಲಿ ಬಂದಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಎರಡು ಥರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ವ್ಯಾಲ್ಯೂ ಬೈಯಿಂಗ್ ಅಂತ ಮಾಡ್ತಾ ಹೋಗ್ಬೋದು. ಅಂದರೆ ಯಾವುದೋ ಒಂದು ಸೆಕ್ಟರು ತುಂಬ ಒಂದು ವರ್ಷದಿಂದ ಒಂದೇ ಸೈಕಲಲ್ಲಿ ನಿಂತಿದ್ದು ಅಲ್ಲಿ ಒಂದು ಟರ್ನ್ ಅರೌಂಡ್ ಆಗುವಂಥ ಸಾಧ್ಯತೆ ಇದೆಯಾ, ತುಂಬ ಒಂದು ಅಟ್ರಾಕ್ಟಿವ್ ಲೆವೆಲ್ಗೆ ಬಂದಿರುತ್ತೆ, ಆದರೆ ಅದು ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗಿರುತ್ತೆ ಅಂದರೆ ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡೋದನ್ನು ನಾವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಇನ್ನೊಂದು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ, ಅಂದರೆ ಯಾವುದೋ ಒಂದು ಇವಾಗ ಹೊಸ ಟ್ರೆಂಡ್ ಆಗಿ ಶುರುವಾಗಿರ್ಬೋದು, ಅದರಲ್ಲಿ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸ್ತಾ ಇರ್ಬೋದು, ದೊಡ್ಡವರು ಆಗಿರ್ಬೋದು, FIDAಗಳಾಗಿರ್ಬೋದು, ಅಥವಾ ಆ ಒಂದು ಸೆಕ್ಟರು ಸದ್ಯದಲ್ಲಿ ಶಾರ್ಟ್ ಟರ್ಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಿದೆ ಅಂದರೆ ಅಲ್ಲಿ ನಾವು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ನಾವು ಮಾಡ್ತಾ ಹೋಗ್ಬೋದು. ಸೊ ಈಗ ನಾವು ಮಾತಾಡ್ತಾ ಬಂದಿರುವಂಥದ್ದು ಇದು ಲಾಂಗ್ ಟರ್ಮ್ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ರೋ ಅವರಿಗೆ ಹೆಲ್ಪ್ ಆಗುವಂಥದ್ದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಸ್ಟ್ರಾಟಜಿ. ಸೊ ಇದಕ್ಕೆ ನಾನು ಒಂದಿಷ್ಟು ಟಿಕ್ಕರ್ ಟೇಪಲ್ಲಿ ಫಂಡಮೆಂಟಲ್ಸ್ ಅಂತ ಒಂದು ಸ್ಕ್ರೀನರ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಸೆಕ್ಟರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಇವಾಗ ಸದ್ಯಕ್ಕೆ ನಾನು ಅಂದರೆ ಸ್ಟಾಕ್ಸ್ ಅಂತ ನೋಡೋದಾದರೆ Nifty 50, Nifty 100 ಮತ್ತು ಮಿಡ್ ಕ್ಯಾಪ್ 100 ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನು ಇಲ್ಲಿ ತೊಗೊಂಡಿಲ್ಲ, ಯಾಕೆಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಅಂದರೆ ಇನ್ನು ಕೆಲವರು ಕೋರ್ ಪೋರ್ಟ್ಫೋಲಿಯೋ ಮಾಡೋಕ್ಕೆ ಬಂದಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ರಿಸ್ಕು ಕಮ್ಮಿ ಇರೋವಂಥದ್ದನ್ನೇ ನೋಡೋಣ ಅಂತ ಹೇಳಿ Nifty 50, Nifty 100, ಮಿಡ್ ಕ್ಯಾಪ್ 100 ಈ ಸ್ಪೇಸಲ್ಲಿ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಸಾಕಷ್ಟು ಪ್ಯಾರಾಮೀಟರ್ಗಳನ್ನು ಕೊಟ್ಟಿದ್ದೀನಿ ನಾನು ಇಲ್ಲಿ, PE ರೇಷೋ, PB ರೇಷೋ, ಜೊತೆಗೆ ಪ್ರಮೋಟರ್ಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ ಏನು ಅಂದರೆ ಲಾಸ್ಟ್ 6 ಮಂತ್ಸಲ್ಲಿ FIDAಗಳ ಹೋಲ್ಡಿಂಗ್ ಯಾವ ರೀತಿ ಇದೆ, ಅವ್ರದ್ದು ರಿಟರ್ನ್ ಆನ್ ಈಕ್ವಿಟಿ ಲಾಸ್ಟ್ 5 ಇಯರ್ಸಲ್ಲಿ ಯಾವ ರೀತಿ ರಿಟರ್ನ್ ಬಂದಿದೆ, ಪ್ರೈಸ್ ಟು ಬುಕ್ ರೇಷಿಯೋ ಯಾವಿದೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಯಾವಿದೆ, ಈ ರೀತಿ ಎಲ್ಲ ಹಾಕಿ ನಾನು ಒಂದಿಷ್ಟು ಫೈನ್ ಟ್ಯೂನ್ ಮಾಡಿದಾಗ ನನಗೆ ಸುಮಾರು 16 ಕಂಪ್ನಿಗಳು ಸಿಕ್ಕಿದೆ. ಇದರಲ್ಲಿ Nifty 50ನಲ್ಲಿ 50 ಕಂಪ್ನಿ ಇದೆ, Nifty 100ಅಲ್ಲಿ ಅಂದರೆ ಅಲ್ಲೊಂದು 50 ಕಂಪ್ನಿ ಇದೆ, ಜೊತೆಗೆ ಮಿಡ್ ಕ್ಯಾಪ್ 100 ಅಂದರೆ ಅಲ್ಲಿ ಒಂದು 100 ಕಂಪ್ನಿಗಳು ಬರ್ತಾ ಹೋಗುತ್ತೆ. ಸೊ ಟೋಟಲಿ ಒಂದು 200 ಕಂಪ್ನಿಗಳ ಲಿಸ್ಟಲ್ಲಿ ನನಗೆ 16 ಕಂಪ್ನಿಗಳನ್ನು ಇದು ಲಿಸ್ಟ್ ಡೌನ್ ಮಾಡಿಕೊಟ್ಟಿದೆ. ಈ ಪ್ಯಾರಾಮೀಟರ್ಗಳು ಇದರಲ್ಲಿ ಸೂಟ್ ಆಗುತ್ತೆ ಅಂತ. ಇದರಲ್ಲಿ ನೀವು ಸೆಕ್ಟರ್ ಅಂತ ನೋಡ್ತಾ ಬರೋದಾದರೆ ನೋಡಿ, ಪಬ್ಲಿಕ್ ಬ್ಯಾಂಕಿಂದ ಒಂದೆರಡು ಕಂಪ್ನಿಗಳು ಬಂದಿದೆ. ಅದೇ ರೀತಿಗೆ ಪವರ್ ರಿಲೇಟೆಡ್, ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಪವರ್ ಜನರೇಷನ್ ಆಗಿರ್ಬೋದು, ಫಾರ್ಮಾದಲ್ಲಿ ಒಂದು ಬಂದಿದೆ, ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಒಂದು ಸ್ವಲ್ಪ ಬಂದಿದೆ, ಮೈನಿಂಗ್ ರಿಲೇಟೆಡ್ ಬಂದಿದೆ, ಮೆಟಲ್ಸ್ ಬಂದಿದೆ, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಬಂದಿದೆ, ಒಂದು 4 ವೀಲರ್ ಕೂಡ ಬಂದಿದೆ. ಸೊ ಮೇಯ್ನಾಗಿ ನೀವು ಥೀಮ್ ಅಂತ ನೋಡೋದಾದ್ರೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋಂಥದ್ದು ಆಯಿಲ್ ಆ್ಯಂಡ್ ಗ್ಯಾಸು ಮತ್ತು ಪವರ್ ರಿಲೇಟೆಡ್ ಸ್ಟಾಕ್ಗಳು ಜಾಸ್ತಿ ಇದೆ, ಡಾಮಿನೇಟ್ ಮಾಡ್ತಾ ಇದೆ. ಅದರ ನಂತರದಲ್ಲಿ ಓರ್ಗಳು ಅಂದರೆ ಮೈನಿಂಗ್ ರಿಲೇಟೆಡ್ ಐರನ್ ಓರ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಜೊತೆಗೆ ಐರನ್ ಆ್ಯಂಡ್ ಸ್ಟೀಲ್ ಈ ಕಂಪ್ನಿಗಳು ಡಾಮಿನೇಟ್ ಮಾಡ್ತಾ ಇದೆ. ಒಂದೆರಡು ಅಲ್ಲಿ ಪಬ್ಲಿಕ್ ಬ್ಯಾಂಕ್ಗಳು ಇದೆ, ಒಂದು 4 ವೀಲರ್ ಕೂಡ ಬಂದಿದೆ ಅಲ್ವಾ. ಸೊ ಇದು ಈ ಒಂದು ಪ್ಯಾರಾಮೀಟರಲ್ಲಿ ಹಾಕಿದಾಗ ಬಂದಿರುವಂಥ ರೇಷಿಯೋ ಅಂತ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದರಲ್ಲಿ ಒಂದಿಷ್ಟು ಫೈನ್ ಟ್ಯೂನ್ ಮಾಡಿಕೊಂಡು ನಾವು ನೋಡೋದಾದರೆ ನಾನು ಆಗಲೇ ಹೇಳ್ದಂಗೆ 2-3 ಥೀಮ್ಗಳು ಆಕರ್ಷಕ ಅನಿಸ್ತಾ ಹೋಗುತ್ತೆ. ಒಂದು ಆಯಿಲ್ ಆ್ಯಂಡ್ ಗ್ಯಾಸ್ ಥೀಮು, ಇನ್ನೊಂದು ಮೈನಿಂಗ್ ಥೀಮು, ಅದೇ ರೀತಿಯಾಗಿ ಇನ್ನೊಂದು ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಅದು ಪ್ರೊಡಕ್ಷನ್ ಬರ್ತಾ ಹೋಗುತ್ತೆ, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಬರ್ತಾ ಹೋಗುತ್ತೆ, ಅದಿಷ್ಟನ್ನು ಸೇರಿ ಒಂದೇ ಅಂತ ಅಂದ್ಕೊತಾ ಇದ್ದೀನಿ ನಾನು. ಜೊತೆಗೆ ಮೆಟಲ್ ಸೆಕ್ಟರ್ ಕೂಡ ಇವಾಗ ಒಂದು ಸ್ವಲ್ಪ ಟರ್ನ್ ಅರೌಂಡ್ ಆಗೋ ಥರ ಕಾಣಿಸ್ತಾ ಇದೆ ಅಂತ. ಯಾಕೆ ಈ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಹೋದೆ ಅಂದರೆ ನೋಡಿ, ಕ್ವಾಲಿಟಿ ಫಿಲ್ಟರ್ಲ್ಲೂ ಕೂಡ ಈ ಸೆಕ್ಟರ್ಗಳು ಒಳ್ಳೆ ಲೆವೆಲಲ್ಲಿ ಸಿಗ್ತಾ ಇದೆ ಅಂತ ಇವಾಗ ಹೇಳ್ತಾ ಇದೆ. ಜೊತೆಗೆ FIDA ಆಕ್ಟಿವಿಟಿ ನೀವು ನೋಡ್ತಾ ಬರೋದಾದರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು ಅಥವಾ ಆಯಿಲ್ ಗ್ಯಾಸು, ಅದರ ಕನ್ಸಂಪ್ಷನ್ ಫ್ಯೂಯಲ್ಸು ಇದು ನೋಡೋದಾದರೆ ಸರಿಸುಮಾರು 2-3 ತಿಂಗಳಿಂದ ಇದರಲ್ಲಿ ಕಂಟಿನ್ಯೂಸ್ ಆಗಿ FIಗಳು ಸೆಲ್ಲಿಂಗ್ನ ಮಾಡ್ಕೊತ ಬಂದಿದ್ದಾರೆ. ಅಂದರೆ ತುಂಬ ಒಂದು ಸ್ಟಾಕು ಕೆಳಗಡೆ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಅದೇ ರೀತಿಯಾಗಿ ಆಟೋ ಸೆಕ್ಟರ್ಗಳು ಕೂಡ ತುಂಬ ಕೆಳಗಡೆ ಬಂದಿದೆ, FMCG ಸೆಕ್ಟರ್ಗಳು ಕೂಡ ಕೆಳಗಾಗ್ತಾಯಿದೆ, ಪವರ್ ಸೆಕ್ಟರ್ ಕೂಡ ನೆಗೆಟಿವ್ ಸೆಕ್ಟರಲ್ಲೇ ಇದೆ. ಆದರೆ ಮೆಟಲ್ಸ್ ಅಂತ ನೀವು ನೋಡ್ತಾ ಬರೋದಾದರೆ ಮೆಟಲ್ಸ್ ಇನ್ನೂ ಕೂಡ ಪಾಸಿಟಿವಲ್ಲಿದೆ. ಯಾಕೆಂತಂದರೆ ಎಲ್ಲೋ 1 ಕ್ವಾರ್ಟರ್ ಸೆಲ್ ಮಾಡ್ತಾ ಇದ್ದಾರೆ, ಬಟ್ ಓವರಾಲ್ ಸ್ವಲ್ಪ ಬೈಯಿಂಗೇ ಮಾಡ್ತಾ ಬಂದಿದ್ದಾರೆ ಲಾಸ್ಟು 3 ಮಂತ್ಸಿಂದ. ಇದು ನಿಮಗಿರುವಂಥ ಡೇಟಾ. ಬಟ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು ತುಂಬ ಜಾಸ್ತಿ FIಗಳು ಸೆಲ್ ಮಾಡಿ ಹೋಗಿರುವಂಥ ಒಂದು ಸೆಕ್ಟರ್ ಅಂತಂದರೆ ಇವಾಗ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು. ಅದನ್ನ ಮತ್ತೆ ಟರ್ನ್ ಅರೌಂಡ್ ಆಗ್ತಾ ಇರ್ತಾರೆ. ಯಾಕೆ ಈ ರೀತಿ ಸೆಲ್ಲಿಂಗ್ ಆಗಿದೆ ಅಂತ ನನಗನ್ಸುತ್ತೆ ಅಂತಂದರೆ ನೋಡಿ, ಯುದ್ಧದ್ದು ಒಂದಲ್ಲ ಒಂದು ಕಡೆಯಿಂದ ಬರ್ತಾನೆ ಇತ್ತು, ನಿಲ್ಲೇ ಇಲ್ಲ. ಅದು ಇಸ್ರೇಲ್ದಾಯಿತು, ರಷ್ಯಾದಾಯಿತು, ಈ ರೀತಿಯಾಗಿ ಒಂದಲ್ಲ ಒಂದು ದೇಶದ್ದು ಏನೋ ಒಂದು ಕಾನ್ಫ್ಲಿಕ್ಟ್ ಅಂತ ಅರೈಸ್ ಆಗ್ತಾನೆ ಹೋಯಿತು. ಆ ಕಾರಣದಿಂದಾಗಿ FIಗಳು ಪ್ರಾಬಬ್ಲಿ ಈ ಒಂದು ಸೆಕ್ಟರ್ನ ನಾವು ಇಟ್ಕೊಳೋದಕ್ಕಿಂತ ಸ್ವಲ್ಪ ಆಚೆ ಬರೋದೇ ಬೆಟರ್ ಅಂತ ಹೇಳಿ ಆ ರೀತಿ ಸೆಲ್ಲಿಂಗ್ ಮಾಡಿರ್ಬೋದು ಅಂತ ನನಗನ್ನಿಸ್ತಾ ಹೋಗುತ್ತೆ. ಆದರೆ ಕ್ರೂಡ್ ಬೆಲೆ ಮಾತ್ರ ಇನ್ನೂ ಕೂಡ ತುಂಬ ಒಂದು ಜೋರಾಗಿ ಮೇಲ್ಗಡೆ ಹೋಗುವಂಥದ್ದು ಆಗಿಲ್ಲ. ಸೊ ಕ್ರೂಡು ಒಳ್ಳೆ ಲೆವೆಲಲ್ಲೇ ಸಿಗ್ತಾ ಇದೆ, ಈ ಒಂದು ಯುದ್ಧ ಏನೇ ಇದೆ ಅಂತಂದ್ರೂ. ಜೊತೆಗೆ ಈಗ ಜನವರಿಯಿಂದ ಅಮೆರಿಕನ್ ಗೌರ್ಮೆಂಟ್ ಹೊಸದಾಗಿ ಬಂದಮೇಲೆ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಸಪ್ಲೈ ಇನ್ನೂ ಜಾಸ್ತಿ ಬರುತ್ತೆ ಅಂತಂದರೆ ಯಾವ್ಯಾವುದು ಇವಾಗ ಈಗ ಕಾನ್ಫ್ಲಿಕ್ಟಿಂಗ್ ದೇಶದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಲ್ಲ ಕ್ರೂಡಿಗೆ, ಅದಲ್ಲದೆ ಅಮೆರಿಕದಿಂದನೂ ಕ್ರೂಡ್ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂದರೆ ಸಪ್ಲೈ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಷ್ಟೊಂದು ಏನೊಂದು ಇವಾಗ ಟೆನ್ಷನ್ ಕ್ರಿಯೇಟ್ ಆಗಿದೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದು ರಿಲೇಟೆಡ್, ಅಷ್ಟು ಟೆನ್ಷನ್ ಇರಲಾರ್ದು ಅಂತ. ಹಾಗಾಗಿ ಈ ಕಂಪ್ನಿಗಳು ಈಗ ಆಲ್ರೆಡಿ ಲಾಭನ ಮಾಡ್ಕೊತಾ ಇದ್ದಾರೆ. ಯಾಕೆಂತಂದರೆ ಅವರಿಗೆ ಕಮ್ಮಿ ಬೆಲೆನಲ್ಲೇ ಈಗಲೂ ಕೂಡ ಕ್ರೂಡ್ ಸಿಗ್ತಾ ಇದೆ. ಮುಂಬರೋ ದಿನಗಳಲ್ಲಿ ಇನ್ನೂ ಸಪ್ಲೈ ಜಾಸ್ತಿ ಆಯಿತು ಅಂತಂದರೆ ಬೆಲೆ ಅದೇ ಲೆವೆಲಲ್ಲಿ ಇರ್ತಾ ಹೋಗ್ಬೋದಾ ಅಂತ. ಹಾಗಾಗಿ ಮುಂಬರೋ ದಿನಗಳಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ರಿಲೇಟೆಡ್ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ಬೋದು ಅಂತ ಅನಿಸುತ್ತೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡೋದಾದರೆ. ಹಾಗಾಗಿ
ಈ ಒಂದು ಥೀಮ್ ಮೇಲೆ ಇವತ್ತು ನಾವು ಸ್ಟಾಕ್ಗಳನ್ನು ಮಾತಾಡ್ತಾ ಹೋಗೋಣ. ಒಂದೊಂದನ್ನು ನಾನು ಕ್ವಾಲಿಟಿ ಪ್ಯಾರಾಮೀಟರ್ನ ತೋರಿಸ್ತಾ ಹೋಗ್ತೀನಿ, ಜೊತೆಗೆ ಟೆಕ್ನಿಕಲ್ ಕೂಡ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕ್ ಇವತ್ತು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನು. ನಿಮ್ಗೆ ಗೊತ್ತಿರೋ ಹಾಗೆ ONGC ನಿಫ್ಟಿ 50 ಭಾಗ ಆಗಿರುವಂಥ ಕಂಪನಿ, 3 ಲಕ್ಷ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ ಕಂಪನಿ, ಆಲ್ಮೋಸ್ಟ್ 6 ಪಿ ರೇಷೋದಲ್ಲಿ ಬಂದಿದೆ. ಇವಾಗ ನೀವು ಓವರಾಲ್ ನೋಡ್ತಾ ಬರೋದಾದರೆ 44% ಕರೆಕ್ಷನ್ ಆಗಿದೆ. 52 ವೀಕ್ ಹೈಯಿಂದ 44% ಕರೆಕ್ಷನಲ್ಲಿ ಸಿಗ್ತಾ ಇದೆ. ಐ ಥಿಂಕ್ ಈ ಕಂಪ್ಲೀಟ್ ಲಿಸ್ಟಲ್ಲೇ ಅತ್ಯಂತ ಜಾಸ್ತಿ ಕರೆಕ್ಷನ್ ಆಗಿರುವಂಥ ಸ್ಟಾಕ್ ಅಂದರೆ ಅದು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಈಗೇನು ಹೇಳ್ತಾ ಇದ್ದೀನಿ, ಈ ಸ್ಟಾಕ್ಗಳನ್ನು ನಾವು ಬರೀ ಎಜುಕೇಷನ್ ಪರ್ಪಸಿಗೆ ಮಾತಾಡ್ತಾ ಇದ್ದೀವಿ, ಎಲ್ಲಾಗಿದೆ ಏನು ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಹೊರತು ಇದು ಬೈಯಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ದಯವಿಟ್ಟು ಯಾವುದೇ ಸ್ಟಾಕಲ್ಲಿ ಬೈ ಮಾಡೋದಕ್ಕಿಂತ ಮುಂಚೆ, ಯಾರೋ ಹೇಳ್ತಾರೆ ಅಂತ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಕೂಡ ಆಗಿರೋದಿಲ್ಲ. ಸೊ 44% ಕರೆಕ್ಷನ್ ಆಗಿದೆ 52 ವೀಕ್ ಹೈಯಿಂದ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ. ಸೊ ಇಲ್ಲಿ ನೋಡ್ತಾ ಬರೋದ್ರೆ ROC ROE ನೋಡೋದಾದರೂ ಕೂಡ ಒಳ್ಳೆ ರೀತಿ ಇದೆ. 5% ಡಿವಿಡೆಂಡ್ನ ಕೊಡ್ತಾರೆ. ಇವಾಗ ಕೊಡ್ತಿರೋ ಲೆವೆಲ್ನ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಂದರೆ ನಿಮಗೆ 5% ಡಿವಿಡೆಂಡಲ್ಲೇ ಬರ್ತಾ ಹೋಗುತ್ತೆ. ಸೊ ಟೆಕ್ನಿಕಲಿ ನಾವು ನೋಡ್ಕೊಂಡು ಬರೋದಾದ್ರೆ ONGC ಯಾವ ರೀತಿಯಾಗಿದೆ ಅಂತ ನೋಡೋಣ. ನೋಡಿ, ONGC ಆಲ್ಮೋಸ್ಟ್ ನಿಮ್ಗೆ ಆಗಲೇ ಹೇಳ್ದಂಗೆ 45% ಕರೆಕ್ಷನ್ ಆಗಿದೆ. 220 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಹಿಸ್ಟಾರಿಕಲಿ. ಯಾಕೆಂತಂದರೆ ವೀಕ್ಲಿ ಕ್ಯಾಂಡಲ್, ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೆ ಅಲ್ಲಿ ಒಂದು ಸಪೋರ್ಟ್ ಇರುವಂಥ ಲೆವೆಲ್ ಆಗಿದೆ 220. ಜೊತೆಗೆ ಡೈಲಿ ಕ್ಯಾಂಡಲ್ ಅಂತ ನಾವು ನೋಡ್ತಾ ಬರೋದಾದ್ರೆ, ವೀಕ್ಲಿ ಕ್ಯಾಂಡಲ್ ನೋಡ್ತಾ ಬರೋದಾದ್ರೆ 100 ಡೇ ಮೂವಿಂಗ್ ಆವ್ರೇಜ್ಗೆ ಬಂದಿದೆ. ಈ ಥರ ಆಗಿರುವಂಥದ್ದು 2022ರಲ್ಲಿ ಒಂದು ಸಲ ಆಗಿತ್ತು. 100 ಡೇ ಮೂವಿಂಗ್ ಆವ್ರೇಜ್ ಬಂದು ಅಲ್ಲಿಂದ ಮತ್ತೆ ವಾಪಸ್ ಬೌನ್ಸ್ ಆಗಿತ್ತು. ಕೋವಿಡ್ ಟೈಮಲ್ಲಿ ಮಾತ್ರ ಅದಕ್ಕಿಂತ ಕೆಳಗಡೆ ಬಂದಿತ್ತು. ಅದು ಬಿಟ್ಟರೆ 100 ಡೇ ಮೂವಿಂಗ್ ಆವ್ರೇಜಿಗೆ ಟೆಸ್ಟ್ ಆಗಿರುವಂಥದ್ದು ಆಗಿರಲಿಲ್ಲ. ಈಗ ಆ ಒಂದು ಸನ್ನಿವೇಶಕ್ಕೆ ಬಂದಿದೆ. ಸೊ ಈ 100 ಡೇ ಮೂವಿಂಗ್ ಆವ್ರೇಜಿಂದ 200 ಡೇ ಮೂವಿಂಗ್ ಆವ್ರೇಜ್ ಅನ್ನೋದು ಇದು ಒಂದು ಸಪೋರ್ಟ್ ಝೋನ್ ಆಗಿರುತ್ತೆ. ಅಂದರೆ ಸರಿಸುಮಾರು ಈಗ ಏನು ಲೆವೆಲ್ ಇದೆಯಲ್ಲ 230, 240ರಿಂದ 200, ಇದು ಒಂದು ಸಪೋರ್ಟ್ ಝೋನ್ ಆಗಿರುತ್ತೆ. ಸ್ಟಾಕು ಹಿಸ್ಟಾರಿಕಲಿ ಇಂಪಾರ್ಟೆನ್ಸ್ ಇರೋ ಲೆವೆಲ್ ಕೂಡ 220 ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ. ಸೊ ಈಗ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಇದನ್ನು ರೀಫೈನಿಂಗ್ ಮಾಡಬೇಕು. ಅದನ್ನ ನೆಕ್ಸ್ಟು ಪ್ರೊಡಕ್ಷನ್, ಈಗ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಇದು ಎಕ್ಸ್ಪ್ಲೋರೇಷನ್ ಮತ್ತು ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಅದನ್ನ ರಿಫೈನ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಅದರಲ್ಲಿ IOC ಮತ್ತು BPCL ಇವೆರಡು ಕಂಪ್ನಿಗಳು ಬರ್ತಾ ಹೋಗುತ್ತೆ. ಎರಡು ಕೂಡ ದೊಡ್ಡ ಕಂಪ್ನಿಗಳೇ, ಆದರೆ IOC ಮಾರ್ಕೆಟ್ ಲೀಡರ್ ಆಗ್ತಾ ಹೋಗುತ್ತೆ BPCLನ ಕಂಪೇರ್ ಮಾಡೋದಾದರೆ. ಇದರಲ್ಲಿ ನೀವು ನೋಡೋದಾದರೆ ಲಾಸ್ಟ್ 5 ಇಯರ್ಸಲ್ಲಿ ನಿಮಗೆ 14% ರಿಟರ್ನ್ ಕೊಟ್ಟಿದೆ. ರಿಟರ್ನ್ ಆನ್ ಇಕ್ವಿಟಿ ಆಲ್ಮೋಸ್ಟ್ 14% ಕೊಟ್ಟಿದೆ. ಅದೇ ರೀತಿಯಾಗಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರೋ ಎಲ್ಲ ಸ್ಟಾಕ್ಗಳು ಕೂಡ ಮಿನಿಮಮ್ 10% ರಿಟರ್ನ್ ಆನ್ ಇಕ್ವಿಟಿ ಕೊಟ್ಟಿರೋದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಲಾಸ್ಟ್ 5 ಇಯರಲ್ಲಿ ಆವ್ರೇಜ್ ರಿಟರ್ನ್ ಅಂತ ನೋಡೋದಾದರೆ. ಅದೇ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲದೂ ಕೂಡ ಡೆಟ್ ಫ್ರೀ ಕಂಪ್ನಿಗಳೇ ಆಗಿದೆ. ತುಂಬ ಕಡಿಮೆ ಡೆಟ್ ಇರುವಂಥ ಕಂಪ್ನಿಗಳನ್ನೇ ಚೂಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಸಾಲ ಅನ್ನೋದು ಇಲ್ಲ, ಅದು ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದರಲ್ಲಿ ಲಾಸ್ಟ್ 6 ಮಂತ್ಸಲ್ಲಿ ನೀವು ನೋಡ್ತಾ ಬರೋದಾದರೆ ಸ್ವಲ್ಪ FIಗಳು ಆಚೆ ಹೋಗಿದ್ದಾರೆ. ಒಂದು 0.6% ಕಮ್ಮಿನ ಮಾಡ್ಕೊಂಡಿದ್ದಾರೆ. DIಗಳು ಆ್ಯಡ್ ಮಾಡ್ಕೊಂಡಿರೋ ಕಾಣಿಸ್ತಾ ಇದೆ. ಸೊ ಓವರಾಲ್ ನೀವು ನೋಡ್ತಾ ಹೋದರೆ 42% ಕರೆಕ್ಷನ್ ಆಗಿದೆ. ಅದರ ಅದೇನೊಂದು ಆಲ್ ಟೈಮ್ ಹೈ ಇತ್ತು, ಅಲ್ಲಿಂದ 42% ಕರೆಕ್ಷನ್ ಆಗಿದೆ. ಜೊತೆಗೆ ನಿಮಗೆ ಇದು ಕೂಡ ಡಿವಿಡೆಂಡ್ ಅಂತ ನೀವು ನೋಡ್ತಾ ಹೋಗೋದಾದರೆ ಸರಿಸುಮಾರು 8% ಡಿವಿಡೆಂಡ್ನ ಕೊಡ್ತಾ ಹೋಗ್ತಾರೆ. ಸೊ ಎರಡೂ ಕಂಪ್ನಿಗಳು ಒಂದು ರೀತಿಯಾಗಿ ವ್ಯಾಲ್ಯೂ ಲೆವೆಲಲ್ಲೂ ಸಿಗ್ತಾ ಇದೆ, ಜೊತೆಗೆ ಒಂದು ಒಳ್ಳೆ ಡಿವಿಡೆಂಡ್ ಕೊಡುವಂಥ ಸ್ಟಾಕ್ ಆಗಿದೆ. ಸೊ IOC ನೀವು ನೋಡ್ತಾ ಬರೋದಾದರೆ ಈಗ ಆಲ್ರೆಡಿ 100 ಡೇ ಮೂವಿಂಗ್ ಆವ್ರೇಜಿಗೆ ಬಂದಿದೆ. 130 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಅಂತ ಹಿಂದೆ ಮಾತಾಡಿದ್ವಿ. ಆ 130 ಲೆವೆಲಲ್ಲಿ ತಿರ್ಗಾ ಸಪೋರ್ಟ್ ತೊಗೊಂಡು ವಾಪಸ್ಸು ಮೇಲ್ಗಡೆ ಹೋಗಿರುವಂಥದ್ದು ಕಾಣಿಸ್ತಾ ಇದೆ. ಸೊ 130ಯಿಂದ 110 ಲೆವೆಲ್ ಅನ್ನೋದು ಸ್ಟಾಕಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸಪೋರ್ಟ್ ಝೋನ್ ಆಗಿರುತ್ತೆ. ಸೇಮ್ ಇದರಲ್ಲೂ ಕೂಡ 2023 ಟೈಮಲ್ಲಿ ಒಂದ್ಸಲ 100 ಡೇ ಮೂವಿಂಗ್ ಆವ್ರೇಜ್ ಆ ಟೈಮಲ್ಲಿ ಬಂದಿದ್ಬಿಟ್ರೆ 100 ಡೇ ಮೂವಿಂಗ್ ಆವ್ರೇಜಿಗೆ ವೀಕ್ಲಿ ಕ್ಯಾಂಡಲಲ್ಲಿ ಟೆಸ್ಟ್ ಆಗಿರುವಂಥದ್ದು ಆಗಿರಲಿಲ್ಲ. ಈಗ ಆಗ್ತಾ ಇದೆ, ಆ ಲೆವೆಲ್ಗೆ ಸಿಗ್ತಾ ಇದೆ. ಸೊ ಇದು ಗ್ಯಾಸ್ ಪ್ರೊಡಕ್ಷನ್ ಆಯಿತು, ಗ್ಯಾಸನ್ನು ನೆಕ್ಸ್ಟು ರಿಫೈನ್ ಆಗಿ ಮಾರ್ಕೆಟಿಂಗ್ ಆಯಿತು. ಅದಾದಮೇಲೆ ಏನು ಮಾಡಬೇಕು, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕೂಡ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ನೀವು ನೋಡ್ತಾ ಬರೋದಾದರೆ ನಮಗೆ ಗೇಲ್ ಅನ್ನೋದು ಈ ನಮ್ಮ ಒಂದು ಲಿಸ್ಟಲ್ಲಿ ಕೂರ್ತಾ ಇದೆ. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಕೂರುತ್ತೆ. ಆದರೆ ಗೇಲು ಮಾರ್ಕೆಟ್ ಲೀಡರ್ ಆಗಿದೆ. ಸೊ 1,27,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ. ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಮುಂಬರುವ ದಿನಗಳಲ್ಲಿ ಸಿಟಿಗಳಲ್ಲೆಲ್ಲ ಇದೇನಾಗ್ತಾ ಹೋಗುತ್ತೆ, ಪೈಪ್ ಲೈನಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದನ್ನ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಯಾವ ರೀತಿ ಏನು ಅನ್ನೋದು ಅಧಿಕಾರ ಗೇಲ್ ಅವ್ರ ಹತ್ರ ಇರುತ್ತೆ. ಗೇಲ್ ಅನ್ನೋದು ಕೂಡ ಭಾಗಶಃ ನಿಫ್ಟಿ 50 ಕಂಪನಿನ ಆಗಿದೆ ಅನ್ಸುತ್ತೆ. ನಿಫ್ಟಿ 50 ಇಲ್ಲ ಅಂದರೆ ನಿಫ್ಟಿ ನೆಕ್ಸ್ಟ್ 50 ಕಂಪನಿನ ಆಗಿರುತ್ತೆ. ಅದು ನೋಡ್ಕೊಂಬರೋಣ. ಗೇಲು ನಿಫ್ಟಿ 50 ಇದೆಯಾ? ಇಲ್ಲ. ಗೇಲ್ ನಿಫ್ಟಿ 50ನಲ್ಲಿ ಇಲ್ಲ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇರ್ಬೋದು ಅನ್ಸುತ್ತೆ, ಬಹುಶಃ ಟ್ರ್ಯಾಕ್ ಮಾಡಿಲ್ಲ. ಬಟ್ 1,25,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇದೆ ನೋಡಿ ಇದು. ಸೊ ಇವಾಗ ನೋಡ್ತಾ ಬರೋದಾದರೆ ಗೇಲಲ್ಲಿ ನಮಗೆ ಸರಿಸುಮಾರು 15% ರಿಟರ್ನ್ ಕೊಟ್ಟಿದೆ ಲಾಸ್ಟ್ 5 ಇಯರಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ. ನಿಮಗೆ ಇದೆಲ್ಲ ಕಮ್ಮಿ ಅಂತ ಅನ್ಸ್ಬೋದು, ಯಾಕಂದರೆ ಇದೆಲ್ಲ ತುಂಬ ಬಿಡ್ ಅಂಡ್ ಡೌನ್ ಆಗಿರುವಂಥ ಸೆಕ್ಟರ್, ಅಂದರೆ ತುಂಬ ಒಂದು ಜೋರಾಗಿ ಹೊಡೆತ ತಿಂದಿರುವಂಥ ಸೆಕ್ಟರ್ಗಳಾಗಿರುತ್ತೆ. ಹಾಗಾಗಿ ಬೇರೆದು 100% 200% ರಿಟರ್ನ್ನ ಕಂಪೇರ್ ಮಾಡಿದ್ರೆ ನಿಮಗೆ ಇದರಲ್ಲಿ ಕಮ್ಮಿನೇ ಇದೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ 2.84% ಡಿವಿಡೆಂಡ್ ಈಲ್ಡ್ನ ಕೊಡ್ತಾರೆ. ಆಲ್ಮೋಸ್ಟ್ ಇವಾಗ ಆಲ್ ಟೈಮ್ ಹೈಯಿಂದ
24-25% ಕರೆಕ್ಷನಲ್ಲಿ ಸಿಗ್ತಾ ಇರುವಂಥ ಸ್ಟಾಕು ಗೇಲು. ಸೊ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಆಗಿದೆ. ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ಚಾನಲಲ್ಲಿ ಹೋಗ್ತಾ ಇತ್ತು ಈ ಒಂದು ಸೆಕ್ಟರ್. ಇಲ್ಲಿ ಬಂದಾಗೆಲ್ಲ ಇಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಬರ್ತಾ ಇತ್ತು. ಈಗ ಅದನ್ನು ಬಿಟ್ಟು ಬ್ರೇಕ್ಔಟ್ ಆಗಿದೆ. ವಾಪಸ್ ತಿರ್ಗಾ ಇದು 180-160 ಈ ಲೆವೆಲ್ಗೆ ಬಂತು ಅಂತಂದರೆ ಅದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗ್ಬೋದು ಸ್ಟಾಕಿಗೆ. ಸೊ ವೀಕ್ಲಿ ಕ್ಯಾಂಡಲ್ ಅಂತ ನೀವು ನೋಡ್ತಾ ಹೋಗೋದಾದರೆ 180 ಲೆವೆಲಲ್ಲಿ 100 ಮೂವಿಂಗ್ ಅವರೇಜ್ ಬರುತ್ತೆ. 180 to 150 ಈ ಲೆವೆಲ್ ಏನಿದೆ ಇದು ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಕೂಡ, ಅಲ್ಲಿ ಟ್ರೆಂಡ್ ಲೈನ್ ಕೂಡ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಆ ಕಾರಣದಿಂದ ನೋಡೋದಾದರೆ ಗೇಲು ಈ ಲೆವೆಲಲ್ಲಿ ಒಂದು ಒಳ್ಳೆ ಲೆವೆಲ್ ಆಗಿರುತ್ತೆ. ಗೇಲಿಗೆ ಒಂದು ಒಳ್ಳೆ ಸಪೋರ್ಟ್ ಲೆವೆಲ್ ಆಗ್ತಾ ಹೋಗ್ಬೋದು. ಅದಾದಮೇಲೆ ನಾವು ಮಾತಾಡ್ತಿರೋಂಥದ್ದು ಇದು 3 ಗ್ಯಾಸ್ ಪ್ರೊಡಕ್ಷನ್ನು, ಗ್ಯಾಸ್ ಮಾರ್ಕೆಟಿಂಗು, ರಿಫೈನಿಂಗು ಮತ್ತು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಅಲ್ಲಿರುವಂತಹ ಮಾರ್ಕೆಟ್ ಲೀಡರ್ ಕಂಪ್ನಿಗಳಾಗಿದೆ. ಅದಾದಮೇಲೆ ನಾವು ನೋಡ್ತಾ ಬರೋದಾದರೆ ನಮಗೆ ಪವರ್ ರಿಲೇಟೆಡ್ ಸೆಕ್ಟರ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಪವರಲ್ಲಿ ನೀವು ನೋಡ್ತಾ ಬರೋದಾದರೆ NTPC ಬರ್ತಾ ಹೋಗುತ್ತೆ. ಸೊ ಪವರ್ ಜನರೇಷನಲ್ಲಿ NTPC ಬರುತ್ತೆ, ಜೊತೆಗೆ ಅದನ್ನ ಟ್ರಾನ್ಸ್ಮಿಷನ್ ಮಾಡೋದು ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಪವರ್ ಗ್ರಿಡ್ ಬರ್ತಾ ಹೋಗುತ್ತೆ. ಎರಡೂ ಕೂಡ ನಿಫ್ಟಿ 50 ಕಂಪನಿಗಳು. 3,23,000, 2,93,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿಗಳು. ಯಾಕೆ ನಾವು ನಿಫ್ಟಿ 50 ಕಂಪನಿ ತೊಗೊತಾ ಇದೀವಿ? 100%, 300% ರಿಟರ್ನ್ಸ್ ಎಲ್ಲ ಕೊಡುವಂಥ ಸ್ಟಾಕ್ ಇದೆ. ಅದನ್ನು ಬಿಟ್ಟು ಇದನ್ನು ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಅನಿಸ್ತಾ ಹೋಗ್ಬೋದು. ನೋಡಿ, NSE-ನಲ್ಲಿ ನಿಮಗೆ ಟೋಟಲ್ ಬ್ರಾಡ್ ಇಂಡೆಕ್ಸ್ ಇಂದು ಯಾವ ರೀತಿಯಾಗಿ ಪ್ರೈಸ್ ಟು ಅರ್ನಿಂಗ್ ಇವಾಗಿದೆ ಅಂತ ನೋಡ್ತಾ ಇದೆ. ಈಗ ಲಾಸ್ಟ್ 1 year 2 year ಇಂದ ನೋಡೋದಾದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಂತ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿಲ್ಲ ಕಂಪೇರ್ ಟು ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಕಂಪನಿಗಳು. ಬಟ್ ನೀವು ನೋಡ್ತಾ ಹೋಗೋದಾದ್ರೆ ಮಿಡ್ ಕ್ಯಾಪ್ ಕಂಪನಿಗಳೆಲ್ಲ ಇವಾಗ 40-50 ಈ ರೀತಿಯಾದಂಥ ಒಂದು ಪ್ರೈಸ್ ಟು ಅರ್ನಿಂಗ್ ಹೋಗುತ್ತೆ. ಪ್ರೈಸ್ ಟು ಬುಕ್ಕು ಕೂಡ 5.64 ಅಲ್ಲಿ ನಡೀತಾ ಇದೆ. ಆದರೆ ಅತ್ಯಂತ ಕಡಿಮೆ ಪ್ರೈಸ್ ಟು ಅರ್ನಿಂಗ್ ಇರುವಂಥ ಯಾವುದಾದ್ರು ಸೆಕ್ಟರ್ ಇದೆ ಅಂದರೆ ಅಮಂಗ್ ಆಲ್ ದ ಸೆಕ್ಟರ್ ನೀವು ನೋಡ್ತಾ ಹೋಗೋದಾದರೆ ಅದು ನಿಫ್ಟಿ 50. ನಿಫ್ಟಿ 50ನಲ್ಲಿರುವಂಥ ಸ್ಟಾಕ್ಗಳದ್ದು ಓವರ್ ಪ್ರೈಸ್ ಟು ಅರ್ನಿಂಗ್ ನೋಡೋದಾದರೆ 21ರಲ್ಲಿದೆ. ಅಂದರೆ ವೆರಿ ಆಪ್ಟಿಮಲ್ ಲೆವೆಲಲ್ಲಿರುವಂಥದ್ದು ನಿಫ್ಟಿ 50. ಅದಾದಮೇಲೆ ಇರುವಂಥದ್ದು ನಿಫ್ಟಿ ನೆಕ್ಸ್ಟ್ 50. ಯಾಕೆ ಇವೆರಡು ಕಂಪ್ನಿಗಳನ್ನ ನಾವು ಇಂಪಾರ್ಟೆಂಟ್ ಅಂತ ಅಂತೀವಿ ಅಂತಂದರೆ ನೋಡಿ, ಈ ಎರಡು ಸೆಕ್ಟರಲ್ಲಿರುವಂಥದ್ದು ನಮ್ಮ ಭಾರತದ ಮೊದಲ 100 ಸ್ಟ್ರಾಂಗ್ ಕಂಪನೀಸ್ಗಳಾಗಿರುತ್ತೆ. ಆ 100 ಸ್ಟ್ರಾಂಗ್ ಕಂಪನೀಸ್ಗಳು ತುಂಬ ಒಂದು ಅಟ್ರಾಕ್ಟಿವ್ ಲೆವೆಲಲ್ಲಿ ಸಿಗ್ತಾ ಇದೆ. ಅಂದರೆ ಯಾರಾದರೂ ಕೋರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಾ ಅಂದರೆ 100% ಇವಾಗ ಈ ಸೆಕ್ಟರ್ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಅದಲ್ಲದೆ ನೀವು ನೋಡೋದಾದರೆ ನಿಫ್ಟಿ 500 ಅಂತ ನೀವು ನೋಡೋದಾದರೂ ಕೂಡ, ಅಥವಾ ನಿಫ್ಟಿ 200, ನಿಫ್ಟಿ 100 ಅಂತ ನೋಡೋದಾದರೂ ಅಲ್ಲೆಲ್ಲದರಲ್ಲೂ ಕೂಡ ನಿಮಗೆ ಇದು ಮೋರ್ ಆರ್ ಲಾರ್ಜ್ ಕಂಪನಿಗಳೇ ಆಗಿರುತ್ತೆ, ಲಾರ್ಜ್ ಕ್ಯಾಪ್ ಕಂಪನೀಸ್ಗಳೇ ಆಗಿರುತ್ತೆ. ಸೊ ಲಾರ್ಜ್ ಕ್ಯಾಪ್ ಕಂಪನೀಸ್ಗಳು ನೀವು ನೋಡೋದಾದರೆ ಓವರಾಲ್ 25ಕ್ಕಿಂತ ಕಡಿಮೆನೇ ಇದೆ. ಟೋಟಲ್ 500 ಕಂಪನೀಸಲ್ಲಿ ನೀವು ಎಲ್ಲಿ ತೆಗೆದ್ರೂ ಅದೇ ರೀತಿಯೇ ಇದೆ. ಆದರೆ ಮಿಡ್ ಕ್ಯಾಪ್ 50, ಮಿಡ್ ಕ್ಯಾಪ್ 100 ನೀವು ನೋಡ್ತಾ ಹೋಗೋದಾದರೆ ಜಾಸ್ತಿ ಇದೆ. ಸೊ ಮಿಡ್ ಕ್ಯಾಪಲ್ಲಿ ನೀವೇನಾದರೂ SIP-ನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವುದೋ ಫಂಡಲ್ಲಿ. ಮತ್ತೊಂದು ಅಂತಂದರೆ ಅಮಾಂಗ್ ಆಲ್ ದ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡಿ, ಮಿಡ್ ಕ್ಯಾಪ್ 150 42 ನಡೀತಾ ಇದೆ, ಮಿಡ್ ಕ್ಯಾಪ್ 50 48 ನಡೀತಾ ಇದೆ. ಆದರೆ ಮಿಡ್ ಕ್ಯಾಪ್ 100 ಕಂಪ್ನಿಗಳಿದೆಯಲ್ಲ ಅದ್ರದ್ದು 41 ನಡೀತಾ ಇದೆ ಪ್ರೈಸ್ ಟು ಅರ್ನಿಂಗ್. ಸೊ ಮಿಡ್ ಕ್ಯಾಪ್ 100 ಅನ್ನೋದು ಸ್ವಲ್ಪ ಬೆಟರ್ ಪೊಸಿಷನಲ್ಲಿದೆ. ಸ್ಮಾಲ್ ಕ್ಯಾಪ್ 100 ಕೂಡ ಇವಾಗ 34 ನಡೀತಾ ಇದೆ. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಊದ್ಕೊಂಡಿರುವಂಥ ಸೆಕ್ಟರ್ ಅಂತಂದರೆ ಇವಾಗ ಅಂದರೆ ಪ್ರೈಸ್ ಟು ಅರ್ನಿಂಗಲ್ಲಿ ಅದು ಮಿಡ್ ಕ್ಯಾಪ್ ಸೆಕ್ಟರ್. ಯಾಕೆಂತಂದರೆ ಲಾಸ್ಟ್ ಒಂದು 1 year 2 year ಅತ್ಯಂತ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರುವಂಥ ಸೆಕ್ಟರ್ ಅಂದರೆ ಅದು ಮಿಡ್ ಕ್ಯಾಪ್ ಕಂಪ್ನಿಗಳು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಹುಷಾರಾಗಿರಬೇಕು. ಬಟ್ ಮಿಡ್ ಕ್ಯಾಪ್ ಕಂಪ್ನಿಗಳು ಅಟ್ರಾಕ್ಟಿವ್ ಕೂಡ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ನೆಕ್ಸ್ಟ್ ಲಾರ್ಜ್ ಕ್ಯಾಪ್ ಆಗಿ ಬದಲಾವಣೆ ಆಗುವಂಥ ಸಾಮರ್ಥ್ಯ ಇರೋ ಕಂಪ್ನಿಗಳು ಮಿಡ್ ಕ್ಯಾಪ್ ಕಂಪ್ನಿಗಳಾಗಿರುತ್ತೆ. ಸೊ ಒಂದು ಇಂಥದ್ದೇ ಒಂದು ಉತ್ತರ ಅಂತಿಲ್ಲ, ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ತಾ ಹೋಗಬೇಕು. ಬಟ್ ಖಂಡಿತವಾಗ್ಲೂ ವ್ಯಾಲ್ಯೂ ಲೆವೆಲ್ ಅಂತ ನೋಡೋದಾದ್ರೆ ಡಿವಿಡೆಂಡು ನನಗೆ ಚೆನ್ನಾಗಿ ಕೊಡಬೇಕು, ಒಳ್ಳೆ ವ್ಯಾಲ್ಯೂಷನಲ್ಲೂ ಕೂತಿರಬೇಕು, ಅದು ಒಂದು ಸುಭದ್ರವಾದ ಕಂಪ್ನಿನೂ ಆಗಿರಬೇಕು ಅಂತಂದರೆ ಖಂಡಿತವಾಗ್ಲೂ ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಗಳು ಇವಾಗ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಅದರಲ್ಲಿ ಯಾವುದಾದ್ರೂ ಒಳ್ಳೆ ವ್ಯಾಲ್ಯೂಷನಲ್ಲಿ ಒಳ್ಳೆ ಸೆಕ್ಟರಲ್ಲಿ ಇರುವಂಥ ಕಂಪ್ನಿಗಳು ಅಂದರೆ ನೀವು ಆಯ್ಕೆ ಮಾಡ್ಕೊತ ಹೋಗ್ಬೋದು. ಸೊ ಆ ಒಂದು ರೀಸನ್ ಕೂಡ ಇದೆ ನಾನು ಯಾಕೆ ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಗಳನ್ನ ಇಲ್ಲಿ ಜಾಸ್ತಿ ನಮಗೆ ಫಿಲ್ಟರ್ಲು ಕೂಡ ಬರ್ತಾ ಇದೆ ಅನ್ನೋದಕ್ಕೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಪವರ್ ರಿಲೇಟೆಡ್ ಅಲ್ವಾ. ಸೊ NTPC ಪವರ್ ಜನರೇಷನ್ ಇದೆ, ಪವರ್ ಗ್ರಿಡ್, ಪವರ್ ಡಿಸ್ಟ್ರಿಬ್ಯೂಷನ್ ಇದೆ. ಎರಡು ಸ್ಟಾಕನ್ನು ನೀವು ನೋಡ್ತಾ ಬರೋದಾದರೆ ಆಲ್ಮೋಸ್ಟು ಫ್ಲಾಟ್ ಆಗೇ ಇದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಪವರ್ ಗ್ರಿಡ್ಡಲ್ಲಿ FIಗಳು, ಆದರೆ DIಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. NTPCನಲ್ಲಿ FIಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ, DIಗಳು ಕಮ್ಮಿ ಮಾಡ್ಕೊಂಡಿದ್ದಾರೆ. ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದರೆ ಲಾಸ್ಟ್ 5 yearsಲ್ಲಿ ಆಲ್ಮೋಸ್ಟ್ ನಮಗೆ ಎರಡು ಕೂಡ ಒಂದು 20%, ಇನ್ನೊಂದು 11% ರಿಟರ್ನ ಕೊಟ್ಟಿದೆ ಆನ್ ಆನ್ ಆ್ಯಾವ್ರೇಜ್ ಅಂತ ನೋಡೋದಾದರೆ. ಓವರಾಲ್ ಎರಡೂ ಕೂಡ ಒಂದು 3%, 2% ಡಿವಿಡೆಂಡ್ ಕೊಡುವಂಥ ಸ್ಟಾಕು. ಸೊ ಸೆಕ್ಟರ್ P-ಗಿಂತಲೂ ಇವಾಗ ಒಂದು ಕೆಳಗಡೆ ಲೆವೆಲಲ್ಲೇ ಸಿಗ್ತಾ ಇರುವಂಥ ಸ್ಟಾಕ್ಗಳು. ಸೊ ಅವೆರಡು ನಮ್ಮ ನೆಕ್ಸ್ಟ್ ಆದ್ಯತೆ ಆಗಿರುತ್ತೆ. NTPC ಪವರ್ ಜನರೇಷನಲ್ಲಿ 350ಇಂದ 314 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾತಾಡ್ಕೊಂಡಿದ್ವಿ. ಆ ಲೆವೆಲ್ಗೆ ಬಂದಿದೆ ನೋಡಿ. ವೀಕ್ಲಿ ಕ್ಯಾಂಡಲಲ್ಲಿ 314, 310 ಅನ್ನೋದು ಒಂದು 100-day ಮೂವಿಂಗ್ ಆ್ಯಾವ್ರೇಜಿಗೆ ಬಂದು ಕೂರುವಂಥ ಲೆವೆಲ್ಲು. ಸೊ ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ NTPCನಲ್ಲಿ. ಅದೇ ರೀತಿಯಾಗಿ ಪವರ್ ಗ್ರಿಡ್ಡು ನೀವು ನೋಡ್ತಾ ಹೋಗೋದಾದರೆ ಈಗ ಆಲ್ ಟೈಮ್ ಹೈಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಅಲ್ಲಿಂದ ಕೆಳಗಡೆ ಬರೋ ಥರ ಸಾಧ್ಯತೆ ಕಾಣಿಸ್ತಾ ಇದೆ. 280 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಸೊ 280 ಈ ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ ಸ್ಟಾಕು, ಆಗ ಅಟ್ರಾಕ್ಟಿವ್ ಆಗ್ತಾ ಹೋಗ್ಬೋದು. ಪವರ್ ಗ್ರಿಡ್ಡು 310 ನಡೀತಾ ಇದೆ, 280ಗೆ ಬಂತು ಅಂತಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಅದರಿಂದ ಒಂದು ಬ್ರೇಕ್ ಡೌನ್ ಲೆವೆಲ್ ಕೂಡ ಆಗ್ತಾ ಹೋಗಿರುತ್ತೆ. ನೋಡೋಣ, ಟ್ರ್ಯಾಕ್ ಮಾಡ್ತಾ ಇರಿ. ಅದಲ್ಲದೆ ನಾವು ನೆಕ್ಸ್ಟ್ ಮಾತಾಡ್ತಾ ಇರೋಂಥ ಸೆಕ್ಟರ್ ಅಂತ ನೋಡ್ತಾ ಹೋಗಿದ್ರೆ ಅದು ಓರ್ ರಿಲೇಟೆಡು. ಅದರಲ್ಲಿ
ಕೋಲ್ ಇಂಡಿಯಾ. ಸೊ ಎಲೆಕ್ಟ್ರಿಸಿಟಿಗೆ ಬೇಕು ನಿಮಗೆ ತುಂಬ ಒಂದು ಸಿಕ್ಕಾಪಟ್ಟೆ ರಿಟರ್ನ್ಸ್ನ ಕೊಟ್ಟಿರುವಂಥ ಸ್ಟಾಕು ಲಾಸ್ಟ್ 5 ಇಯರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಇವತ್ತು ಮಾತಾಡ್ತಿರೋ ಎಲ್ಲ ಸ್ಟಾಕ್ಗಳಿಗಿಂತ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರುವಂಥ ಸ್ಟಾಕ್ ಅಂದರೆ ಅದು ಕೋಲ್ ಇಂಡಿಯಾ. ಆನ್ ಆ್ಯಾವ್ರೇಜ್ 49% ರಿಟರ್ನ್ನ ಕೊಟ್ಟಿದೆ ಕೋಲ್ ಇಂಡಿಯಾ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಡಿವಿಡೆಂಡು ಕೂಡ 6% ಡಿವಿಡೆಂಡ್ನ ಕೊಡ್ತಾ ಹೋಗ್ತಾರೆ. ಈಗಲೂ ಕೂಡ ಸೆಕ್ಟರ್ ಪಿಗಿಂತ ಕಮ್ಮಿ ವ್ಯಾಲ್ಯೂಷನಲ್ಲಿ ಸಿಗ್ತಾರಂಥ ಸ್ಟಾಕು. ಸೊ ಪವರ್ ಜನರೇಷನ್ಗೆ ಏನೇ ನಾವು ಗ್ರೀನ್ ಎನರ್ಜಿ ಮತ್ತೊಂದು ಮಾತಾಡ್ತಾ ಇದ್ರು, ಈಗಲೂ ಕೂಡ ಹೈಲಿ ಡಿಪೆಂಡೆಂಟ್ ಆನ್ ನಾವು ಯಾವುದು ಕೋಲ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಇವಾಗ ಒಂದು 100-ಡೇ ಮೂವಿಂಗ್ ಆವರೇಜ್ ಲೆವೆಲ್ಗೆ ಬಂದು ಕೂತಿದೆ. 400 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು, ಅದನ್ನ ಬಿಟ್ಟು ಕೆಳಗಡೆ ಬಂದಿದೆ. ಸೊ 320ರಿಂದ 380 ಅನ್ನೋದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಈ ಲೆವೆಲಲ್ಲಿ ಸ್ಟಾಕು ಒಂದು ಸಪೋರ್ಟ್ನ ಹುಡ್ಕೊಂತ ಹೋಗ್ಬೋದು. ವೀಕ್ಲಿ ಕ್ಯಾಂಡಲ್ ಇದು 100-ಡೇ ಮೂವಿಂಗ್ ಆವರೇಜ್ ಲೆವೆಲ್ ಕೂಡ ಆಗಿದೆ. ಅದಾದಮೇಲೆ ನಾವು ಮಾತಾಡ್ತಿರೋಂಥ ಸೆಕ್ಟರ್ ಅಂತಂದರೆ ಇದು ಸ್ಟೀಲ್ ಸೆಕ್ಟರ್ ಆಗಿದೆ. ನೋಡಿ, ಸ್ಟೀಲ್ ಸೆಕ್ಟರಲ್ಲಿ JSW ಸ್ಟೀಲು ಮಾರ್ಕೆಟ್ ಲೀಡರ್ ಆಗಿರುತ್ತೆ. ಇಲ್ಲಿ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗ್ತಾ ಹೋಗ್ಬೋದು. ಇಲ್ಲಿ ಒಂದು ಕರೆಕ್ಷನ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಇಲ್ಲಿಂದ ವಾಪಸ್ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇಲ್ಲಿ ಥಿಯರಿ ಏನು ಹೇಳ್ತಾ ಹೋಗುತ್ತೆ, ಈ ಥರ ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗಿತ್ತು ಅಂತಂದರೆ ಇಷ್ಟು ದೊಡ್ಡ ಕರೆಕ್ಷನು ಇಲ್ಲಿಂದ ಬರಬೇಕಾಗಿತ್ತು, ಆದರೆ ಸ್ಟಾಕು ಮೇಲ್ಗಡೆನೇ ಹೋಗಿದೆ. ಈಗ ಚೈನಾ ಕಡೆಯಿಂದನೂ ಕೂಡ ಒಂದು ಕಾಂಪಿಟೇಷನ್ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಆ ರಿಲೇಟೆಡ್ ಏನಾದ್ರು ಬೂಮ್ ಆಯಿತು ಅಂತಂದರೆ ಮೆಟಲ್ ಸೆಕ್ಟ್ರು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಅಕಸ್ಮಾತ್ ಈ 900 ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದ್ರೂ ಈ ಹಳೆ ಹೈಗಳೇನಿತ್ತು ಅಂದರೆ 800 ಈ ಲೆವೆಲ್ಗಳನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಸೊ 800 ಲೆವೆಲಲ್ಲಿ JSW ಸ್ಟೀಲ್ ಸಿಕ್ತು ಅಂತಂದರೆ ಇದು ಮಾರ್ಕೆಟ್ ಲೀಡರ್ ಆಗಿರುತ್ತೆ. ಈಗೇನು ನಿಫ್ಟಿ 50ನಲ್ಲಿ ಇರುವಂಥ ಕಂಪನಿ, ಆಗ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು JSW ಸ್ಟೀಲ್ನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಅಂತ ನಾವು ನೋಡ್ತಾ ಹೋಗೋದಾದರೆ ಇಂಡಿಯನ್ ಬ್ಯಾಂಕನ್ನು ತಗೊಂಡಿರುವಂಥ ಕಾರಣ ಏನು ಅಂತ ನೋಡೋದಾದರೆ, ಸುಮಾರು ವರ್ಷಗಳಿಂದ ಒಂದೇ ರೇಂಜಲ್ಲಿ ಇದ್ದಂಥ ಸ್ಟಾಕು ನೋಡಿ ಇದೇ ರೇಂಜಲ್ಲಿ ಹೋಗ್ತಾ ಇತ್ತು. ಈಗ ವಾಪಸ್ ಆ ಮೇಲ್ಗಡೆ ರೇಂಜ್ ಏನಿದೆಯೋ ಅಲ್ಲಿ ಸಪೋರ್ಟ್ನ ತಗೊತಾ ಇದೆ. ಅಂದರೆ ಯಾವುದು ರೆಸಿಸ್ಟೆನ್ಸ್ ಆಗಿತ್ತು ಸ್ಟಾಕಿಗೆ ಅದೇ ಇವಾಗ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ಕ್ಲೀನಾಗಿ ನೀವು ಒಂದು ಟ್ರೆಂಡ್ ಲೈನ್ ಹೇಳ್ಕೊಂಡ್ರೆ, ಸೊ ಇಲ್ಲಿ ಬಂದಾಗೆಲ್ಲ ರೆಸಿಸ್ಟೆನ್ಸ್ ತಗೊಂಡಿತ್ತು, ಕೆಳಗಡೆ ಬಂದಿತ್ತು, ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದಿತ್ತು, ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದಿತ್ತು. ಈಗೇನಾಗಿದೆ, ಮೇಲ್ಗಡೆ ಹೋಗಿ ಅದೇ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇದೆ. ಹಾಗಾಗಿ ಒಂದು ಮೊಮೆಂಟಮ್ ಸ್ಟ್ರಾಟಜಿ ಅಂತ ನಾವೇನು ಮಾತಾಡ್ತೀವಿ ಅದರಲ್ಲಿ ಕೂತ್ಕೊಳ್ಳುವಂಥ ಸಾಧ್ಯತೆ ಇದೆ. ಡಾಲರ್ ದಿನಕ್ಕೂ ಜಾಸ್ತಿ ಆಗಿದೆ, ಜೊತೆಗೆ ಸುಮಾರು ಏರಿಳಿತಗಳನ್ನು ಕಂಡಿದೆ. ಯಾವುದರಲ್ಲಿ 2024ರಲ್ಲಿ ನಮ್ಮ ಓವರಾಲ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಆಗಿರ್ಬೋದು ಅಥವಾ ಓವರಾಲ್ ಬೇರೆ ಎಲ್ಲ ಸೆಕ್ಟರ್ ಅಂತ ನೋಡೋದಾದ್ರೆ ಸುಮಾರು ಏರಿಳಿತಗಳನ್ನು ಕಂಡಿದೆ. ಆದರೂ ಕೂಡ ಇಂಡಿಯನ್ ಬ್ಯಾಂಕು ತುಂಬ ಒಂದು ದೊಡ್ಡದಾದಂಥ ಕರೆಕ್ಷನ್ನ ಮಾಡಿಲ್ಲ. 480ರಿಂದ 640 ಈ ಝೋನಲ್ಲೇ ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಅಕಸ್ಮಾತ್ ಇಲ್ಲೇನಾದ್ರು ಒಂದು ಬ್ರೇಕ್ಔಟ್ ಸಿಚುವೇಶನ್ ಬಂತು ಅಂತಂದರೆ ಅದು ಒಂದು ಮೊಮೆಂಟಮ್ ಸ್ಟ್ರಾಟಜಿ ಆಗಿರುತ್ತೆ ಇಂಡಿಯನ್ ಬ್ಯಾಂಕಲ್ಲಿ. ಡಿಸ್ಪೈಟ್ 200ರಿಂದ 600 ತನಕ ಒಂದು ದೊಡ್ಡ ರ್ಯಾಲಿನ ಮಾಡಿದೆ, ಆದರೂ ಕೂಡ ಇಲ್ಲಿ ಒಂದು ಮೊಮೆಂಟಮ್ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. 480 ಲೆವೆಲ್ ಬಂತು ಅಂತಂದರೆ ಈಗ ಬಸ್ ಸ್ಟ್ಯಾಂಡ್ನ ಒಂದು ಸಪೋರ್ಟ್ ಆಗ್ತಾ ಹೋಗಿರುತ್ತೆ. ಸೊ ಆ ಕಾರಣದಿಂದಾಗಿ ಇಂಡಿಯನ್ ಬ್ಯಾಂಕು ಇಷ್ಟೊಂದು ದೊಡ್ಡ ರ್ಯಾಲಿ ಆಗಿದ್ದರೂ ಕೂಡ ಒಂದು ಮೊಮೆಂಟಮ್ ಸ್ಟ್ರಾಟಜಿನಲ್ಲಿ ಟೆಕ್ನಿಕಲ್ ಲೆವೆಲಲ್ಲೂ ಕೂಡ ಕೂತ್ಕೊಳ್ಳುವಂಥ ಸಾಧ್ಯತೆ ಇದೆ. ಇದು ಕೆಲವೊಂದಿಷ್ಟು ಸ್ಟಾಕ್ಗಳು ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾನು ಶೇರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಫಂಡಮೆಂಟಲಿ ಫಿಲ್ಟರ್ಗಳನ್ನು ಮಾಡಿಕೊಂಡು ಇದರಲ್ಲಿ ಮತ್ತೆ ನೀವು ಈ 16 ಕಂಪ್ನಿಗಳಲ್ಲೂ ಕೂಡ ನಿಮಗೆ ಒಂದಕ್ಕಿಂತ ಇನ್ನೊಂದು ಜಾಸ್ತಿ ಇದೆ ಅಂತಂದರೆ ಅದನ್ನು ಕೂಡ ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ಈಗೇನು ಇದು ನಿಮ್ಮ ಅನಾಲಿಸಿಸ್ಗೆ ಅಂತ ತೋರಿಸಿರುವಂಥ ವಿಡಿಯೋ ಆಗಿತ್ತು. ಇದು ಯಾವುದೇ ಒಂದು ಇಂಥದ್ದೇ ಸ್ಟಾಕ್ನ ಹೋಗಿ ಬೈ ಮಾಡಿ ಅಂತ ಹೇಳುವಂಥ ಉದ್ದೇಶ ಆಗಿರಲಿಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸ್ಟಾಕ್ಸ್ ಟು ಬೈ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.